ಹಲೋ ವೀಕ್ಷಕರೇ, ನಾನಿವತ್ತು ಮಾವಿನ ಹಣ್ಣಿನ ಸೀಕರಣೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇದು ಮನೆಯಲ್ಲೇ ಒತ್ತಿ ಹಾಕಿರೋದು ಮಾವಿನ ಹಣ್ಣು ನೋಡಿ. ಇದು ಹೊರಗಡೆಯಿಂದ ಯಾವುದೇ ಔಷಧಿಯಿಂದ ಹಣ್ಣು ಮಾಡಿರೋದಲ್ಲ. ಸೀಕರಣೆ ಹೇಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ. ಮೊದಲಿಗೆ ಇದನ್ನೆಲ್ಲ ನೀಟಾಗಿ ನೀರಲ್ಲಿ ತೊಳೆದು ಬಿಡೋಣ. ಮಾವಿನ ಹಣ್ಣಿನ ಸೀಸನ್ನಲ್ಲಿ ಈ ಸೀಕರಣೆ ಹೋಳಿಗೆಗೆ ತುಂಬಾ ಚೆನ್ನಾಗಿರುತ್ತೆ. ಅದೆಲ್ಲ ಕ್ಲೀನಾಗಿ ತೊಳೆದ್ಬಿಡ್ತೀನಿ ಹಣ್ಣು ತೊಳೆದ್ಬಿಟ್ಟು ಹೆಚ್ಚಿದರೆ ತಿನ್ನೋದಕ್ಕೂ ಇಷ್ಟ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಹಣ್ಣು. ಎಲ್ಲ ಒಂದು ರೌಂಡ್ ತೊಳೆದು ಬಿಡ್ತೀನಿ. ನೋಡಿ ವೀಕ್ಷಕರೇ, ಸೀಕರಣೆಗೆ ಹೇಳಿ ಮಾಡಿಸಿದಂಥ ಹಣ್ಣಿದು. ನೋಡಿ, ಹಣ್ಣನ್ನು ಈ ಥರ ಯಾಕೆ ಭಾಗ ಮಾಡಬೇಕು ಅಂದರೆ ಹೊರಗಡೆ ನೋಡೋಕ್ಕೆ ಚೆನ್ನಾಗೇ ಇರುತ್ತೆ ನೋಡಿ, ಒಳಗಡೆ ಈ ಥರ ಹಾಕಿಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಓಪನ್ ಮಾಡೇ ನಾವು ಏನಕ್ಕಾದ್ರೂ ಯೂಸ್ ಮಾಡಬೇಕು. ಇಂಥವು ನಾವು ಹಾಕೋದೇ ಇಲ್ಲ, ತೆಗೆದುಬಿಡ್ತೀನಿ ನಾನು. ಈಗ ನಾವು ಸಿಪ್ಪೆ ಸುಮ್ಮನೆ ಹಿಂಗೆ ಅಂದ್ಬಿಟ್ಟು ಹಿಂಗೆ ಕ್ಯೂಸ್ತಾರೆ ಗೊತ್ತಾ, ಅದರೊಳಗೆ ಈ ಗಲೀಜು ಈ ಕೊಳ್ಸಿರೋದೆಲ್ಲ ಒಳಗೋಗಿ ಸೇರ್ಕೊಂಬಿಡುತ್ತೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಪ್ರತಿಯೊಂದು ಹಣ್ಣನ್ನು ಈ ಥರ ಭಾಗ ಮಾಡಿ ಕುಯ್ದು ನೋಡಿಬಿಟ್ಟು ಆಮೇಲೆ ಸೀಕರಣೆಗೆ ಹಾಕ್ತೀನಿ. ಆವಾಗ ಅದು ಯಾವುದೇ ಕೆಟ್ಟದ್ದು ಆಮೇಲೆ ಹುಳ ಆಗಿರೋದು ಗೊತ್ತೇ ಆಗೋಲ್ಲ ಹೊರಗಡೆ ಕವರ್ ಆಗಿದ್ದರೆ. ಹಾಗಾಗಿ ಓಪನ್ ಮಾಡಿಬಿಟ್ಟು ನಾನು ಈ ಥರ ಸೀಕರಣೆ ಮಾಡ್ತೀನಿ. ಭಾಗ ಈ ಥರ ತೆಗೆದುಬಿಡ್ತೀನಿ ನಾನು. ನೋಡಿ, ಈ ಥರನೇ ತೆಗೆದ್ರೆ ಅದು ಕರೆಕ್ಟು. ಏನು ಒಳಗಡೆ ಹಾಳಾಗಿದ್ರೂ ಗೊತ್ತಾಗ್ಬಿಡುತ್ತೆ ನಮಗೆ. ಸಿಪ್ಪೆ ಸಪ್ರೇಟ್ ಮಾಡ್ಬೋದು ಈ ಥರ ನೋಡಿ, ಈಸಿಯಾಗಿ ಮಾಡ್ಬೋದು. ಇದನ್ನೆಲ್ಲ ಈ ಥರ ಸೀಕರಣೆ ಮಾಡಿ ಒಂದ್ಸರಿ ನೀವು ನೋಡಿ ವೀಕ್ಷಕರೇ. ನಾನು ಮಾಡಿರೋ ಮೆಥಡ್ಡು ನೀವು ಮಾಡೋದು ಚೇಂಜ್ ಇರ್ಬೋದು. ಒಮ್ಮೆ ಮಾಡಿ ನೋಡಿ. ಈ ಥರ ಮಾಡಿ ತೋರಿಸ್ತೀನಿ ನಾನು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಹೋಳಿಗೆ, ರೊಟ್ಟಿ, ಚಪಾತಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ವೀಕ್ಷಕರೇ. ಈ ಥರ ನೋಡಿ, ಒಳಗಡೆ ಏನೂ ಆಗಿಲ್ಲ ನೋಡಿ, ಅಷ್ಟು ಚೆನ್ನಾಗಿದೆ. ಈ ಥರ ನೀವು ಸ್ವಲ್ಪ ಲಾಸ್ಟಲ್ಲಿ ಸ್ವಲ್ಪ ನೀರು ಹಾಕಿಬಿಟ್ಟು ಪ್ರೆಸ್ ಮಾಡಿದರೆ, ತುಂಬ ದಪ್ಪ ಇರಬಾರ್ದು, ಸೀಕರಣೆಗೆ ಹೊಂದಿಕೆ ಆಗಲ್ಲ. ಹಾಗಾಗಿ ನಾವು ಸ್ವಲ್ಪ ಚಮಚದಲ್ಲಿ ಪ್ರೆಸ್ ಮಾಡ್ತೇವೆ. ತುಂಬ ಸಣ್ಣಕ್ಕೂ ಮಾಡಲ್ಲ, ತುಂಬ ಒಂಥರ ನೀರು ಥರನೂ ಮಾಡಲ್ಲ, ಕರೆಕ್ಟಾಗಿ ಹದವಾಗಿ ಮಾಡಿರ್ತೀನಿ ನೋಡಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ಸಿಪ್ಪೆಯಿಂದ ಎಲ್ಲ ಹಣ್ಣನ್ನು ಬೇರ್ಪಡಿಸಿದ್ದಾಗಿದೆ. ಇದನ್ನು ಸ್ವಲ್ಪ ಪ್ರೆಸ್ ಮಾಡ್ತೀನಿ ವೀಕ್ಷಕರೇ. ಈ ಥರ ಮಾಡ್ತೀನಿ. ಇದಕ್ಕೆ ಸ್ವಲ್ಪ ಬಾಳೆಹಣ್ಣು ಹೆಚ್ಚು ಹಾಕ್ತೀನಿ. ಒಳ್ಳೆ ಚೆನ್ನಾಗಿ ಕಲ್ಲರು ಚೆನ್ನಾಗಿ ಕಾಣುತ್ತೆ, ಒಳ್ಳೆ ಟೇಸ್ಟು ಕೊಡುತ್ತೆ ಮಧ್ಯದಲ್ಲಿ. ನೋಡಿ ವೀಕ್ಷಕರೇ, ಬಾಳೆಹಣ್ಣನ್ನು ಅದಕ್ಕೆ ಸುಲಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಬಾಳೆಹಣ್ಣು ನೋಡಿ ಎಷ್ಟು ಫ್ರೆಶ್ ಆಗಿದೆ, ತುಂಬ ಚೆನ್ನಾಗಿದೆ, ಹಾಳಾಗಿಲ್ಲ. ನೋಡೋದಕ್ಕೆ ಖುಷಿ ಆಗ್ತಾಯಿದೆ ಬಾಳೆಹಣ್ಣಿನ ಕಲರ್ ನೋಡಿ. ಇದನ್ನು ಸಣ್ಣ ಸಣ್ಣ ಪೀಸ್ ಮಾಡಿ ಸೀಕರಣೆ ಎಲ್ಲ ಸೇರಿಸಿದರೆ ಒಳ್ಳೆ ರುಚಿ ಕೊಡುತ್ತೆ. ಅದೇ ಹೇಳಿದ್ನಲ್ಲ, ರೊಟ್ಟಿ, ಚಪಾತಿ, ಅದು ಹೋಳಿಗೆಗಂತೂ ಅಷ್ಟು ಚೆನ್ನಾಗಿರುತ್ತೆ ಸೀಕರಣೆ. ನಾವು ಸೀಸನ್ನಲ್ಲೇ ಒಂದು 3-4 ಸರಿ ಹೋಳಿಗೆ ಮಾಡ್ತೀವಿ. ಸೀಕರಣೆ ಅಂದರೆ ನಮ್ಮ ಮನೆಗೆ ಎಲ್ರಿಗೂ ಇಷ್ಟ. ಈ ಥರ ಪೀಸ್ ಮಾಡಿ ಅದಕ್ಕೆ ಮಿಕ್ಸ್ ಮಾಡ್ತೀನಿ. ಅದನ್ನು ಹೋಳಿಗೆಗೂ ತಿಂತಾರೆ, ಹಾಗೆ ಲೋಟದಲ್ಲಿ ಹಾಕೊಂಡು ಸಹ ತಿಂತಾರೆ. ಎಲ್ಲರೂ ಇಷ್ಟಪಡ್ತೀವಿ, ನಮಗೂ ತುಂಬಾ ಇಷ್ಟ. ಮಾವಿನ ಸೀಸನಲ್ಲಿ ಅದು ಮುಗಿಯೋ ಹೊತ್ತಿಗೆ ನಾವು ತುಂಬ ಸಾರಿ ಮಾಡ್ತೀವಿ ನಾವು ವೀಕ್ಷಕರೇ. ಇದಕ್ಕೆ ಮಾವಿನ ಹಣ್ಣು ಮಿಕ್ಸ್ ಮಾಡ್ತೀನಿ. ನೀವು ಸಹ ಹೇಗೆ ಮಾಡ್ತೀರ ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಯಾವಾಗಲೂ ಇದೇ ಥರನೇ ಮಾಡೋದು ಸೀಕರಣೆನ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ನಾವೇ ಬೇರೆ ಥರ ಮಾಡ್ತೀವಿ, ಕೆಲವರು ಇನ್ನೊಂದು ಥರ ಮಾಡ್ತಾರೆ ನೋಡಿ. ಇದಕ್ಕೆ ನಾನೀಗ ಸಕ್ಕರೆ ಹಾಕ್ತೀನಿ ನೋಡಿ. ಕಲರ್ ಏನು ಚೆನ್ನಾಗಿ ಬಂದಿದೆ ನೋಡಿ ವೀಕ್ಷಕರೇ. ನಾನು ಸಕ್ಕರೆ ನೋಡಿ, ಹಣ್ಣು ಸ್ವೀಟಾಗಿದೆ, ತುಂಬ ಜಾಸ್ತಿ ಏನು ಹಿಡಿಯಲ್ಲ. ನೋಡಿಬಿಟ್ಟು ಮತ್ತೆ ಹಾಕ್ತೀನಿ ಅಂತ ಅವಶ್ಯಕತೆ ಇಲ್ಲ.
ಸ್ವೀಟು ಇದೇ ಸರಿಯಾಗುತ್ತೆ. ತುಂಬ ಜಾಸ್ತಿ ಹಾಕಿದರೆ ತುಂಬ ಸಿಹಿ ಆಗುತ್ತೆ. ತುಂಬ ಹುಳಿ ಇದ್ದರೆ ಮಾತ್ರ ಸಕ್ಕರೆ ಜಾಸ್ತಿ ಹಿಡಿಯುತ್ತೆ. ಸ್ವೀಟ್ ಇದ್ದಾಗ ಅಷ್ಟು ಹಿಡಿಯಲ್ಲ. ಸ್ವಲ್ಪ ನೀರು ಹಾಕಿದ್ದೀನಿ. ನೀರು ಹಾಕಿ ನೋಡಿ ಈ ಥರ ಮೆಥಡಲ್ಲಿ ಮಾಡಿದ್ದೀನಿ ನಾನು. ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತೀನಿ. ಈಗ ವೀಕ್ಷಕರೇ, ನಾನು ಇದನ್ನ ಪೌಡ್ರ್ ಮಾಡ್ಕೊಂಬರ್ತೀನಿ. ಒಂದು 5 ಏಲಕ್ಕಿ ಹಾಕ್ತಾಯಿದ್ದೀನಿ. ನೋಡಿ ವೀಕ್ಷಕರೇ, ಏಲಕ್ಕಿ ಪೌಡ್ರ್ ಮಾಡಿದೆ. ಇದು ಹಾಕಿದರೆ ಒಳ್ಳೆ ಘಮ ಬರುತ್ತೆ. ನೀವುಗಳು ಹೇಗೆ ಮಾಡ್ತಿದ್ದೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಯಾವಾಗಲೂ ಇದೇ ಥರನೇ ಮಾಡೋದು. ಏಲಕ್ಕಿ ಪೌಡ್ರ್ ಹಾಕಿದ್ದೀನಿ ನೋಡಿ, ಅವಾಗೇ ಟೇಸ್ಟ್ ಕೊಡೋದು ಸೀಕರ್ಣಿ. ತಿಂತಾಯಿದ್ರೆ ಇನ್ನೂ ತಿಂತಾನೇ ಇರಬೇಕು ಅನ್ನಿಸ್ತಾ ಇರುತ್ತೆ ಸೀಕರ್ಣಿನ. ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ. ನೀವು ಮಾಡೋದು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಒಂದ್ಸರಿ ಟ್ರೈ ಮಾಡ್ತೀನಿ ವೀಕ್ಷಕರೇ. ಇದು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ಸೀಕರ್ಣಿ ನಾನು ಮಾಡಿರೋ ಮೆಥಡು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನಾನು ಮಾಡಿರೋ ಮೆಥಡಲ್ಲಿ ನೀವು ಒಂದು ಸರಿ ಟ್ರೈ ಮಾಡಿ. ನೋಡಿ ವೀಕ್ಷಕರೇ, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ನೋಡಿದ್ರೇ ಇವಾಗಲೇ ಬಟ್ಲಿಗೆ ಹಾಕ್ಕೊಂಡು ತಿನ್ನೋಣ ಅನ್ನಿಸ್ತಾ ಇದೆ ನನಗೆ ಆ್ಯಕ್ಚುಲಿ. ನೋಡಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ವೀಕ್ಷಕರೇ, ಒಂದು ಸರಿ ಟೇಸ್ಟ್ ಮಾಡ್ತೀನಿ ನೋಡಿ ವೀಕ್ಷಕರೇ. ತುಂಬ ರುಚಿಯಾಗಿದೆ ವೀಕ್ಷಕರೇ. ಟೇಸ್ಟ್ ಮಾಡಿದೆ ನಾನು. ನೀವು ಈ ಥರ ನಾನು ಮಾಡಿರೋ ಮೆಥಡಲ್ಲೇ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಇಷ್ಟ ಆಗುತ್ತೆ ನಿಮಗೂ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಆಗದೇ ಇದ್ದರೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಕ್ಕೋಣ.